ಅಂತೂ ಇಂತೂ ಈಗ ಸಚಿವ ಸಂಪುಟ ವಿಸ್ತರಣೆಗೆ ಕಾಲ ಕೂಡಿ ಬಂದಿದೆ. ಇನ್ನು ಜಾತಕ ಪಕ್ಷಿಗಳಂತೆ ಶಾಸಕರು ಕಾಯ್ತಾ ಇದ್ರು ಸಚಿವ ಸಂಪುಟ ವಿಸ್ತರಣೆಗಾಗಿ. ಈಗ ಕಾಲ ಕೂಡಿ ಬಂದಿದೆ. ಯಾವಾಗ ಆಗುತ್ತೆ, ಯಾವಾಗ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅಂತ ಕಾಯ್ತಾ ಇದ್ರು. ಇನ್ನು ಡಿ ಕೆ ಶಿವಕುಮಾರ್ ಸಿಎಂ ಆಗಿ ಇನ್ನೇನು 2 ತಿಂಗಳು ಆಯ್ತಾ ಬಂತು. ಆದರೂ ಕೂಡ ಡಿ ಕೆ ಕ್ಯಾಬಿನೆಟ್ ಭರ್ತಿ ಆಗಿಲ್ಲ. ಈಗ ನೋಡಿ ಅಂತೂ ಇಂತೂ ಕಾಲ ಕೂಡಿ ಬಂದಿದೆ. ಅದೃಷ್ಟವಂತರಿಗೆ ಹೇಳದೆ ಕೇಳದೆ ಒಲಿಯಲಿದೆ ಮಂತ್ರಿಗಿರಿ. ಇದೇ ವಾರದಲ್ಲೇ ಕನಕಪುರ ಬಂಡೆಯ ಸಂಪುಟ ವಿಸ್ತರಣೆ ಸಂಪೂರ್ಣವಾಗಲಿದೆ. ಹೈಕಮಾಂಡ್ ಹಂತಕ್ಕೆ ಬಂದಿದೆ. ಈಗ ಸಿಎಂ ಡಿ ಕೆ ಶಿವಕುಮಾರ್ ಅವರ ಸಂಪುಟ ವಿಸ್ತರಣೆ ಹೊಸ ಗೇಮ್ ಪ್ಲಾನ್ ಜೊತೆ ಸಿಎಂ ಡಿಕೆಶಿ, ಸಿದ್ದರಾಮಯ್ಯ, ವಿಕೆ ಹರಿಪ್ರಸಾದ್ ಇರುವಂಥದ್ದು. ರಾಹುಲ್ ಸೂಚನೆಯ ಬಳಿಕ ತ್ರಿಮೂರ್ತಿಗಳು ಹೊಸ ಸಮೀಕರಣವನ್ನ ಮಾಡ್ತಾರೆ. ಇಂದು ಬೆಳಗ್ಗೆ ದೆಹಲಿಗೆ ಸಿಎಂ ಹೋಗಲಿದ್ದಾರೆ. ಮಧ್ಯಾಹ್ನದ ಹೊತ್ತಿಗೆ ಹರಿಪ್ರಸಾದ್ ಹಾಗೂ ಸಿದ್ದರಾಮಯ್ಯ ದೆಹಲಿಗೆ ತೆರಳಲಿದ್ದಾರೆ. ರಾಜ್ಯದ 3 ನಾಯಕರು ದೆಹಲಿಗೆ ತೆರಳಿ ಅಲ್ಲಿ ಹೈಕಮಾಂಡ್ ಜೊತೆ ಅಂದ್ರೆ ರಾಹುಲ್ ಗಾಂಧಿಯ ಜೊತೆ ಚರ್ಚೆಯನ್ನ ಮಾಡಲಿದ್ದಾರೆ ಸಂಪುಟ ವಿಸ್ತರಣೆ ವಿಚಾರವಾಗಿ. ಇನ್ನು ನಾಳೆ ಸಚಿವ ಸಂಪುಟ ವಿಸ್ತರಣೆಯ ಬಗ್ಗೆ ಚರ್ಚೆ ಮಾಡಿ ಬುಧವಾರ ಪ್ರಮಾಣ ವಚನ ಆಗುವಂತಹ ಸಾಧ್ಯತೆ ಇದೆ. ಇನ್ನು ದೆಹಲಿಗೆ ದಾಂಗುಡಿ ಇಡಲಿದ್ದಾರೆ ಡಿ ಕೆ ಶಿವಕುಮಾರ್, ಹರಿಪ್ರಸಾದ್ ಹಾಗೂ ಸಿದ್ದರಾಮಯ್ಯ. ಜೂನ್ 3ರಂದು ಸಿಎಂ ಡಿ ಕೆ ಶಿವಕುಮಾರ್ ಸೇರಿ 13 ಮಂತ್ರಿಗಳ ಪ್ರಮಾಣ ವಚನ ಆಗಲಿದೆ. ಅಂದು ಪ್ರಾತಿನಿಧ್ಯ ಸಿಕ್ಕಂತಹ ಜಿಲ್ಲೆ ಸಮುದಾಯಗಳಿಗೆ ಈ ಬಾರಿ ಕೊಕ್ ಬೀಳುವಂತಹ ಸಾಧ್ಯತೆ. ಇನ್ನು ಉಳಿದಂತಹ ಜಿಲ್ಲೆಗಳು ಯಾವ್ದ್ಯಾವ್ದಿದೆ, ಸಮುದಾಯಗಳಿದೆಯಲ್ಲ, ಅದಕ್ಕೆ ಇಲ್ಲಿ ಸಂಪುಟದಲ್ಲಿ ಆಯ್ಕೆಯನ್ನ ಮಾಡಲಾಗುತ್ತೆ. ಕೆಲ ಪ್ರಬಲ ಸಮುದಾಯ ಜಿಲ್ಲೆಗಳಿಗೆ ಹೆಚ್ಚುವರಿ ಅವಕಾಶ ನೀಡುವಂತಹ ಸಾಧ್ಯತೆ ಇದೆ. ಇನ್ನು ಸಭೆಯಲ್ಲಿ ಪ್ರಮಾಣ ವಚನಕ್ಕೆ ದಿನಾಂಕ ನಿಗದಿಪಡಿಸುವಂತಹ ಸಾಧ್ಯತೆ ಕೂಡ ಇದೆ. ಎಲ್ಲವೂ ಅಂದುಕೊಂಡಂತೆ ನಡೆದ್ರೆ ಬುಧವಾರ ಪ್ರಮಾಣ ವಚನ ನಡೆಯಲಿದೆ. ನೋಡಿ, ಎಲ್ಲವೂ ಅಂದುಕೊಂಡಂತಾದ್ರೆ ಬುಧವಾರದಷ್ಟರಲ್ಲಿ ಪ್ರಮಾಣ ವಚನ ಆಗುತ್ತೆ. ಜೂನ್ 3ರಂದು ಸಿಎಂ ಡಿ ಕೆ ಶಿವಕುಮಾರ್ ಸೇರಿ 13 ಮಂತ್ರಿಗಳ ಪ್ರಮಾಣ ವಚನ ಆಗಲಿದೆ. ಪ್ರಾತಿನಿಧ್ಯ ಸಿಕ್ಕಂತಹ ಜಿಲ್ಲೆ ಸಮುದಾಯಗಳು ಏನಿದೆ ಅವುಗಳನ್ನ ಕೈ ಬಿಡುವಂತಹ ಸಾಧ್ಯತೆ ಇಲ್ಲಿದೆ. ಉಳಿದ ಜಿಲ್ಲೆ ಸಮುದಾಯಗಳಿಗೆ ಈಗಿನ ಸಂಪುಟದಲ್ಲಿ ಮಣೆ ಹಾಕಲಾಗುತ್ತೆ. ಇನ್ನು ಕೆಲ ಪ್ರಬಲ ಸಮುದಾಯಗಳು ಏನಿರುತ್ತೆ ಆ ಸಮುದಾಯಗಳಿಗೆ, ಜಿಲ್ಲೆಗಳಿಗೆ ಹೆಚ್ಚುವರಿ ಅವಕಾಶವನ್ನು ನೀಡುವಂತಹ ಸಾಧ್ಯತೆ ಇದೆ. ಇನ್ನು ಸಭೆಯಲ್ಲಿ ಪ್ರಮಾಣ ವಚನಕ್ಕೆ ದಿನಾಂಕ ನಿಗದಿ ಮಾಡುವಂತಹ ಸಾಧ್ಯತೆ ಇದೆ. ಏನು ಸಭೆಯನ್ನು ನಡೆಸ್ತಾರೆ, ಈ ಸಭೆಯಲ್ಲಿ ಚರ್ಚೆ ಮಾಡಿ ಪ್ರಮಾಣ ವಚನಕ್ಕೆ ದಿನಾಂಕವನ್ನು ನಿಗದಿ ಮಾಡಲಿದ್ದಾರೆ. ಇನ್ನು ಇವರೇ ನೋಡಿ ಹೊಸ ಮಂತ್ರಿಗಳು: ಲಕ್ಷ್ಮಣ್ ಸವದಿ, ಸಿ ಪುಟ್ಟರಂಗಶೆಟ್ಟಿ, ಸಲೀಂ ಅಹಮದ್, ಇವರು ಕೂಡ ಈ ಒಂದು ಹೊಸ ಲಿಸ್ಟ್ ನಲ್ಲಿ ಇರುವಂಥದ್ದು. ಇನ್ನು ಎಂ ಕೃಷ್ಣಪ್ಪ ಇದ್ದಾರೆ. ಜೊತೆಗೆ ಏನು ಎನ್ ಚೆಲುವರಾಯಸ್ವಾಮಿ, ನೋಡಿ ಸಿದ್ದರಾಮಯ್ಯವರ ಕ್ಯಾಬಿನೆಟ್ನಲ್ಲೂ ಕೂಡ ಸಚಿವರಾಗಿದ್ರು. ಈಗ ಡಿ ಕೆ ಕ್ಯಾಬಿನೆಟ್ನಲ್ಲೂ ಕೂಡ ಅವಕಾಶ ಪಡೆದಿರುವಂಥದ್ದು. ಎಸ್ ಮಲ್ಲಿಕಾರ್ಜುನ್ ಇದ್ದಾರೆ. ಇನ್ನು ಟಿ ರಘುಮೂರ್ತಿ, ಇವರು ಕೂಡ ಈ ಹೊಸ ಲಿಸ್ಟ್ನಲ್ಲಿ ಹೊಸ ಮಂತ್ರಿ ಆಗಲಿದ್ದಾರೆ. ರುದ್ರಪ್ಪ ಲಮಾಣಿ, ಇವರು ಕೂಡ ಆಕಾಂಕ್ಷಿಯಾಗಿದ್ರು. ಇವ್ರಿಗೂ ಕೂಡ ಅವಕಾಶ ಸಿಗುವಂತಹ ಸಾಧ್ಯತೆ ಇದೆ. ನಮ್ಮ ಮಧು ಬಂಗಾರಪ್ಪ, ಇವರು ಕೂಡ ಈ ಲಿಸ್ಟ್ನಲ್ಲಿ ಇರುವಂಥದ್ದು. ಅಂದರೆ ಏನು ಹೊಸ ಲಿಸ್ಟ್ ರೆಡಿ ಇದೆ ಅದರಲ್ಲಿ ಇವರು ಕೂಡ ಇದ್ದಾರೆ. ಇನ್ನು ಅಜಯ್ ಸಿಂಗ್ ಇದ್ದಾರೆ. ಇವರ ಹೆಸರು ಕೂಡ ಈಗ ಮುಂಚೂಣಿಲಿರುವಂಥದ್ದು. ಇನ್ನು ಬಿ ಶಿವಣ್ಣ, ಇವರು ಕೂಡ ಮಂತ್ರಿಗಿರಿಯ ಆಕಾಂಕ್ಷಿಯಾಗಿದ್ರು. ಈಗ ಹೊಸ ಮಂತ್ರಿ ಆಗಲಿದ್ದಾರೆ. ಏನು ಒಟ್ಟು 13 ಮಂತ್ರಿಗಳ ಪ್ರಮಾಣ ವಚನ ಆಗಲಿದೆ ಡಿ ಕೆ ಶಿವಕುಮಾರ್ ಸೇರಿ. ಅದರಲ್ಲಿ ಇವ್ರಗಳ ಲಿಸ್ಟಲ್ಲಿ ಇವರ ಹೆಸರು ಇರುವಂಥದ್ದು: ಲಕ್ಷ್ಮಣ್ ಸವದಿ, ಸಿ ಪುಟ್ಟರಂಗಶೆಟ್ಟಿ, ಸಲೀಂ ಅಹಮದ್, ಎಂ ಕೃಷ್ಣಪ್ಪ, ಎನ್ ಚೆಲುವರಾಯಸ್ವಾಮಿ, ಎಸ್ ಮಲ್ಲಿಕಾರ್ಜುನ, ಟಿ ರಘುಮೂರ್ತಿ, ರುದ್ರಪ್ಪ ಲಮಾಣಿ, ಮಧು ಬಂಗಾರಪ್ಪ, ಅಜಯ್ ಸಿಂಗ್ ಹಾಗೂ ಬಿ ಶಿವಣ್ಣ. ಇವರೆಲ್ಲರೂ ಕೂಡ ಈ ಬಾರಿ ಡಿ ಕೆ ಕ್ಯಾಬಿನೆಟ್ ಸೇರಲಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಅಂತಿಮವಾಗಿ ಹೈಕಮಾಂಡ್ ಓಕೆ ಆದರೆ, ಅಂದರೆ ಎಲ್ಲವೂ ಅಂದುಕೊಂಡಂತೆ ಆದರೆ ಬುಧವಾರ ಪ್ರಮಾಣ ವಚನ ಆಗುವಂತಹ ಸಾಧ್ಯತೆ ಇದೆ.